ಪ್ರಮುಖವಾಗಿ ಮುಂದೆ ನಾವು ಗಮನಿಸೋದಾದ್ರೆ ಇದೇ ಕೇಸರಿ ನಾಯಕರು ಅಲ್ಲಿಗೆ ಭೇಟಿ ಕೊಡೋ ಮೂಲಕ ಸತ್ಯ ಶೋಧನೆ ಮಾಡ್ತೀವಿ ಅಂತ ಕೂಡ ಒಂದು ಟೀಮ್ ಸಜ್ಜಾಗಿ ನಿಂತಿದೆ. ಎಕ್ಸಾಕ್ಟ್ಲಿ ಗಲಭೆಗೆ ಕಾರಣ ಏನು, ಪ್ರಚೋದನೆ ಕೊಟ್ಟವರು ಯಾರು, ಕುಮ್ಮಕ್ ಕೊಟ್ಟವರು ಯಾರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರೇ ಸತ್ಯ ಶೋಧನೆ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ತಂಡ ಹೋಗುತ್ತಂತೆ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದ ಬಿಜೆಪಿ ಒಂದೇ ವಾರದಲ್ಲಿ ಸಮಗ್ರ ವರದಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಗಲಭೆ ಪ್ರಕರಣದ ಸತ್ಯಾಸತ್ಯತೆ ತಿಳಿಯುವ ಸಂಬಂಧ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅಶ್ವಥ್ ನಾರಾಯಣ್, ಭಾಸ್ಕರ್ ರಾವ್ ಒಳಗೊಂಡಂತಹ 7 ಮಂದಿ ತಂಡ ಈ ಸಮಿತಿಯಲ್ಲಿ ಇದೆ. ಹಾಗಾಗಿ ಮದ್ದೂರಲ್ಲಿ ಗಲಭೆಗೆ ಕಾರಣ ಏನು, ಯಾರ ಅನತಿಯಂತೆ ಈ ಗಲಭೆ ಆಗೋಯ್ತು, ಇದರ ಉದ್ದೇಶ ಏನು, ಯಾಕೆ ಹಿಂದೂ ಧಾರ್ಮಿಕ ಆಚರಣೆಗಳೇ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದೆ, ಈ ವಾಸ್ತವಾಂಶವನ್ನ ತಿಳಿಸುವ ಪ್ರಯತ್ನ ಕೇಸರಿ ನಾಯಕರು ಮಾಡ್ತಾರಂತೆ. ಹಾಗಾಗಿ ಅದಕ್ಕೆ ಇಟ್ಟಿರುವಂತಹ ಹೆಸರು ಸತ್ಯ ಶೋಧನೆ. ಅದರಲ್ಲಿರುವಂತಹ ತಂಡದಲ್ಲಿರುವಂತಹ ಜನ 7 ಜನ, ಅಶ್ವಥ್ ನಾರಾಯಣ್, ಭಾಸ್ಕರ್ ರಾವ್ ಅವರು ಕೂಡ ಇದ್ದಾರಂತೆ. ಹಾಗಾಗಿ ಅವರೇ ಭೇಟಿ ಕೊಟ್ಟು ಖುದ್ದು ಮಾಹಿತಿಯನ್ನು ಕಲೆ ಹಾಕಿ 1 ವಾರದಲ್ಲಿ ಈ ಕುರಿತಾಗಿ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಹೇಳಿದ್ದಾರಂತೆ. ಹಾಗಾಗಿ ವರದಿಯನ್ನ ಕೂಡ ಈ ಸಮಿತಿ ಸಿದ್ಧಪಡಿಸಿ 1 ವಾರದ ಒಳಗಡೆ ಆ ವರದಿಯನ್ನ ಕೂಡ ವಿಜಯೇಂದ್ರ ಅವರ ಕೈಗೆ ಇಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.